ಇವತ್ತು ನನ್ನ ಮುಂದೆ ರಿಯಲ್ಮಿನವರು ಹೊಸದಾಗಿ ಲಾಂಚ್ ಮಾಡ್ತಾ ಇರುವಂಥ ರಿಯಲ್ಮಿ 13 Pro Plus 5G ಸ್ಮಾರ್ಟ್ ಫೋನ್ ಇದೆ. ನಾನು ಈ ವಿಡಿಯೋ ಮಾಡೋ ಟೈಮಲ್ಲಿ ಈ ಫೋನ್ ಇನ್ನೂ ಲಾಂಚ್ ಆಗಿಲ್ಲ, ಪ್ರೈಸ್ ಕೂಡ ರಿವೀಲ್ ಆಗಿಲ್ಲ. ನಾನು ಗೆಸ್ ಮಾಡ್ತಾ ಇದ್ದೀನಿ ಈ ಒಂದು ಸ್ಮಾರ್ಟ್ ಫೋನು ಸುಮಾರು 32-33 ಸಾವಿರ ರೇಂಜಲ್ಲಿ ಲಾಂಚ್ ಆಗ್ಬೋದು ಅಂತ. ಈ ಪರ್ಟಿಕ್ಯುಲರ್ ಪ್ರೈಸ್ ರೇಂಜಲ್ಲಿ ಈ ಫೋನ್ನ ಪರ್ಚೇಸ್ ಮಾಡ್ಬೋದಾ ಅಂಥದ್ದು ಏನಿದೆ, ಏನು ಚೆನ್ನಾಗಿದೆ ಏನು ಚೆನ್ನಾಗಿಲ್ಲ ಕಂಪ್ಲೀಟ್ ಮಾಹಿತಿನ ತಿಳಿಸ್ಕೊಡ್ತಾ ಇದ್ದೀನಿ. ಹೈ, ನಾನು ಸಂದೀಪ್ ಫ್ರಮ್ ಟೆಕ್ ಇನ್ ಕನ್ನಡ. ಈ ವಿಡಿಯೋ ಶುರು ಮಾಡೋದಕ್ಕಿಂತ ಮುಂಚೆ ನೀವು ನಮ್ಮ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡ್ಬೋದು. ಓಕೆ, ಮೊದಲನೇದಾಗಿ ಈ ಒಂದು ಸ್ಮಾರ್ಟ್ ಫೋನನ್ನು ಅನ್ಬಾಕ್ಸ್ ಮಾಡೋಣ. ಇದ್ರ ಮೇಲೂ ಸಹ AI ಅಂತ ಹಾಕಿದರೆ, ಈಗಂತೂ ಯಾವ ಫೋನ್ ಬಾಕ್ಸ್ ನೋಡಿದ್ರು ಕೂಡ ಈ ಒಂದು AI ಸಿಂಬಲ್ ಇದ್ದೇ ಇರುತ್ತೆ. ಈ ಬಾಕ್ಸನ್ನು ಓಪನ್ ಮಾಡಿದ ತಕ್ಷಣ ಇದ್ರೊಳಗಡೆ ಇನ್ನೊಂದು ಸಣ್ಣ ಬಾಕ್ಸ್ ಇದೆ. ಇದರಲ್ಲಿ ನಮಗೆ ಒಂದು ಬ್ಯಾಕ್ ಕವರ್, ಒಂದು ರೀತಿ ರಬ್ಬರಿ ಫಿನಿಷನ್ನು ಹೊಂದಿರುವಂಥ ಬ್ಯಾಕ್ ಕವರು, ಯೂಸರ್ ಮ್ಯಾನ್ಯುವಲ್, ಕ್ವಿಕ್ ಸ್ಟಾರ್ಟ್ ಗೈಡ್ ಮತ್ತು ವಾರಂಟಿ ಕಾರ್ಡ್ ಮತ್ತು ಸಿಮ್ ಎಜೆಕ್ಷನ್ ಪಿನ್ ನಮಗೆ ಸಿಗ್ತಾ ಇದೆ. ಇದ್ರ ಕೆಳಗಡೆ ಡೈರೆಕ್ಟಾಗಿ ನಮಗೆ ಈ ಒಂದು ಸ್ಮಾರ್ಟ್ ಫೋನ್ ನೋಡೋಕೆ ಸಿಗುತ್ತೆ. ಪ್ರೀಮಿಯಮ್ ಅಂತ ಅನ್ನಿಸ್ತಾ ಇದೆ, ಇದ್ರ ಬಗ್ಗೆ ಆಮೇಲೆ ಮಾತಾಡ್ತೀನಿ. ಇದರ ಕೆಳಗಡೆ 80 ವ್ಯಾಟ್ನ ಒಂದು ಫಾಸ್ಟ್ ಚಾರ್ಜಿಂಗ್ ಅಡಾಪ್ಟರ್ ಕೊಟ್ಟಿದ್ದಾರೆ. ಈ ಪ್ರೈಸ್ ರೇಂಜ್ಗೆ ಒಂದು ಒಳ್ಳೆ ವಿಷಯ. ಕೊನೆಯದಾಗಿ USB Type-C ಚಾರ್ಜಿಂಗ್ ಕೇಬಲ್ಲು, Type A ಇಂದ Type-C ಒಂದು ಒಳ್ಳೆ ಕ್ವಾಲಿಟಿಯ ಕೇಬಲ್ ಇದಾಗಿದೆ. ಇನ್ನು ಡೈರೆಕ್ಟಾಗಿ ಸ್ಮಾರ್ಟ್ ಫೋನಿಗೆ ಬಂತು ಅಂತ ಅಂದರೆ ಈ ರೀತಿ ನೋಡೋಕ್ಕೆ ಸಿಗುತ್ತೆ. ಹೌದು, ಈ ಒಂದು ಸ್ಮಾರ್ಟ್ ಫೋನ್ ತುಂಬ ಪ್ರೀಮಿಯಂ ಲುಕ್ಕನ್ನು ಹೊಂದಿರುವಂಥ ಫೋನು. ಸುಮಾರು 190 ಗ್ರಾಮ್ ವೆಯ್ಟ್ ಇದೆ ಮತ್ತು 8.23 mm ಥಿಕ್ನೆಸ್ಸನ್ನು ಹೊಂದಿರುವಂಥ ಸ್ಮಾರ್ಟ್ ಫೋನು. ಈ ಫೋನ್ನ ಫ್ರಂಟಲ್ಲಿ ನಮಗೆ ಗೊರಿಲ್ಲಾ ಗ್ಲಾಸ್ 7i ಒಂದು ಪವರ್ಫುಲ್ ಆಗಿರುವಂಥ ಗ್ಲಾಸನ್ನು ಹಾಕಿದ್ದಾರೆ, ಒಂದು ಒಳ್ಳೆ ವಿಷಯ. ಕರ್ವ್ ಡಿಸ್ಪ್ಲೇ ಕೊಟ್ಟಿದ್ದಾರೆ, ಅವರೇ ಸ್ಕ್ರೀನ್ ಗಾರ್ಡ್ ಹಾಕಿದ್ದಾರೆ. ಒಂದು ಸಣ್ಣ ಪಂಚೋಲ್, ಬೆಜಲ್ ಆಲ್ಮೋಸ್ಟ್ ಎಲ್ಲ ಕಡೆ ಒಂದು ಲೆವೆಲಿಗೆ ಕಡಿಮೆನೇ ಇದೆ. ಫ್ರಂಟಿಂದ ಕರ್ವ್ ಇರೋದ್ರಿಂದ ಒಂದು ಲೆವೆಲಿಗೆ ಲುಕ್ ಚೆನ್ನಾಗಿ ಕಾಣುತ್ತೆ. ಈ ಫೋನ್ನ ಬ್ಯಾಕಿಗೆ ಬಂತು ಅಂತ ಅಂದರೆ ಇದು ಕೂಡ ಗ್ಲಾಸು, ಯಾವ ಗ್ಲಾಸ್ ಅಂತ ಸ್ಪೆಸಿಫೈ ಮಾಡಿಲ್ಲ, ಒಟ್ಟಿಗೆ ಮ್ಯಾಟ್ ಫಿನಿಶು. ಈ ಒಂದು ಡಿಸೈನಿಗೆ ರಿಯಲ್ಮಿನವರು ಸನ್ರೈಸ್ ಹ್ಯಾಲೋ ಡಿಸೈನ್ ಅಂತ, ಒಬ್ಬರು ಸನ್ಸೆಟ್ ಅಂತಾರೆ, ಒಬ್ಬರು ಸನ್ರೈಸ್ ಅಂತಾರೆ. ಈಗಂತೂ ಎಲ್ಲ ಫೋನ್ ಬ್ರ್ಯಾಂಡ್ಗಳು ಸನ್ಸೆಟ್ಟು, ಸನ್ರೈಸು, ಮೂನ್ ನೈಟು ಈ ರೀತಿ ಏನೇನೋ ಡಿಸೈನ್ ಹೆಸರು ನಡಕ್ಕೆ ಶುರು ಮಾಡಿದ್ದಾರೆ. ಒಟ್ಟಿಗೆ ಒಂದು ಲೆವೆಲಿಗೆ ಪ್ರೀಮಿಯಮ್ ಆಗಿ ಕಾಣುತ್ತೆ, ಬೆಳಕಿಗೆ ರಿಯಾಕ್ಟ್ ಮಾಡುತ್ತೆ, ಒಂಥರ ಇಷ್ಟ ಆಯಿತು ಲುಕ್ಕು. ಮ್ಯಾಟ್ ಇರೋದ್ರಿಂದ ಸ್ಮಡ್ಜಸ್ ಕೂಡ ಆಗಲ್ಲ, ಅಷ್ಟು ಈಸಿಯಾಗಿ ಸ್ಕ್ರ್ಯಾಚ್ ಕೂಡ ಆಗಲ್ಲ, ಆಯಿತಾ. ಸೊ ಒಂದು ಒಳ್ಳೆ ವಿಷಯ, ಗ್ಲಾಸ್ ಪ್ಯಾಕನ್ನು ಕೊಟ್ಟಿದ್ದಾರೆ. ಮತ್ತು ಹಿಂದ್ಗಡೆ ನಮಗೆ ಟ್ರಿಪಲ್ ಕ್ಯಾಮ್ರಾ ಸೆಟಪ್ಪು ಮತ್ತು ಸಿಂಗಲ್ LED ಫ್ಲ್ಯಾಶ್ ಇದೆ. ಈ ಕ್ಯಾಮ್ರಾ ಬಂಪ್ ಇದೆ ಅಲ್ವಾ, ಒಂಥರ ರಿಂಗ್, ಒಂಥರ ಯುನೀಕ್ ವಾಚ್ ಡಿಸೈನ್ ರೀತಿ ರಿಂಗ್ ನಮಗೆ ಇದರ ಸುತ್ತ ಸಿಗ್ತಾ ಇದೆ. ತುಂಬ ಪ್ರೀಮಿಯಂ ಲುಕ್ಕನ್ನು ಕೊಡುತ್ತಾ, ಆಯಿತಾ. ಈ ಫೋನಲ್ಲಿ ಪ್ಲಾಸ್ಟಿಕ್ ಫ್ರೇಮ್ ಸಿಗ್ತಾ ಇದೆ, USB Type-C ಪೋರ್ಟ್ ಇದೆ, ಯಾವುದೇ ಹೆಡ್ಫೋನ್ ಜಾಕ್ ಇಲ್ಲ ಮತ್ತು ಡೆಡಿಕೇಟೆಡ್ SD ಕಾರ್ಡ್ ಸ್ಲಾಟ್ ಕೂಡ ಇಲ್ಲ. 2 ಸಿಮ್ಮನ್ನು ನಾವು ಹಾಕೊಬೋದು. ಸ್ಪೀಕರ್ ಗ್ರಿಲ್ಲು ಮೇಲ್ಗಡೆನೂ ಇರೋ ಥರ ಇದೆ, ಇದ್ರ ಬಗ್ಗೆ ಆಮೇಲೆ ಮಾತಾಡ್ತೀನಿ. IP65 ಡಸ್ಟ್ ಮತ್ತು ವಾಟರ್ ರೆಸಿಸ್ಟೆಂಟ್ ರೇಟಿಂಗನ್ನು ಕೊಟ್ಟಿದ್ದಾರೆ, ಒಳ್ಳೆ ವಿಷಯ. 68 ಕೊಟ್ಟಿದ್ರೆ ಚೆನ್ನಾಗಿರ್ತಿತ್ತು, ಏನು ಕೊಡದೇ ಇರೋದಕ್ಕಿಂತ ಕೊಟ್ಟಿದ್ದಾರಲ್ಲ ಅಂತ ಖುಷಿ ಪಡಬೇಕು. ಮತ್ತು ಈ ಒಂದು ಸ್ಮಾರ್ಟ್ ಫೋನ್ಗೇನೋ ಡ್ರಾಪ್ ರೆಸಿಸ್ಟೆಂಟ್ ರೇಟಿಂಗ್ ಏನೋ ಕೊಟ್ಟಿದ್ದಾರೆ. ಅಂದರೆ ಹಂಗಂತ ಟ್ರೈ ಮಾಡೋಕ್ಕೆ ಹೋಗ್ಬೇಡಿ, ಕೆಳಗೆ ಬಿದ್ದರೂ ಅಷ್ಟು ಈಸಿಯಾಗಿ ಬ್ರೇಕ್ ಆಗಲ್ಲ ಅನ್ನೋ ರೀತಿ ಕ್ಲೈಮ್ ಮಾಡ್ತಾ ಇದ್ದಾರೆ. ಬಟ್ ಟೆಸ್ಟ್ ಮಾಡೋಕ್ಕೆ ಹೋಗ್ಬಿಡಿ, ನಮ್ಮ ಅದೃಷ್ಟ ಚೆನ್ನಾಗಿಲ್ಲ ಅಂತಂದರೆ ಕೆಳಗೆ ಬಿದ್ದು ಒಡೆದೋದ್ರೂ ಹೋಗಬಹುದು. ಒಟ್ಟಿಗೆ ರೇಟಿಂಗ್ ಏನೋ ಕೊಟ್ಟಿದ್ದಾರೆ. ಇತ್ತೀಚೆಗಂತೂ ಎಲ್ಲ ಬ್ರ್ಯಾಂಡ್ಗಳು ಕೊಡ್ತಾರೆ, ಇವರು ಕೊಡ್ತಾ ಇದ್ದಾರೆ. ಇನ್ನು ಈ ಫೋನ್ನ ಡಿಸ್ಪ್ಲೇ ಬಗ್ಗೆ ಮಾತನಾಡಬೇಕು ಅಂತ ಅಂದರೆ 6.7 ಇಂಚಿನ ಫುಲ್ HD+ ರೆಸೊಲ್ಯೂಷನ್ನ ಹೊಂದಿರುವಂಥ ಕರ್ವ್ಡ್ ವಿಷನ್ ಅಮೋಲೆಡ್ ಡಿಸ್ಪ್ಲೇ ಅಂತ, ಆಯಿತಾ. ಒಬ್ಬೊಬ್ಬರು ಒಂದೊಂದು ಹೆಸರಿಡ್ತಾರೆ, ಎಲ್ಲ ಅಮೋಲೆಡ್ ಡಿಸ್ಪ್ಲೇನೇ, ಎಲ್ಲ OLED ಡಿಸ್ಪ್ಲೇನೇ, ಆಯಿತಾ. ಇದು 120 ವಾಟ್ಸ್ನ ರಿಫ್ರೆಶ್ ರೇಟನ್ನು ಹೊಂದಿರುವಂಥ ಡಿಸ್ಪ್ಲೇ, 2000 ನಿಟ್ಸ್ನ ಪೀಕ್ ಬ್ರೈಟ್ನೆಸ್ಸು. ಸೊ ಬಿಸಿಲಿಗೆ ಹೋದರೂ ಸಹ ಒಂದು ಲೆವೆಲ್ಲಿಗೆ ಬ್ರೈಟಾಗಿ ಕಾಣುತ್ತೆ. 240 ವಾಟ್ಸಿಂದು ಟಚ್ ಸ್ಯಾಂಪ್ಲಿಂಗ್ ರೇಟ್ ಇದೆ. ಸೊ ಗೇಮರ್ಸ್ಗಳಿಗೆ ಇದು ಸ್ವಲ್ಪ ಹೆಲ್ಪ್ ಆಗುತ್ತೆ. ಮತ್ತು ಐ ಪ್ರೊಟೆಕ್ಷನ್ ಅಂತ ಏನೇನೋ ಇದೆಯಂತೆ, ಮತ್ತು ವಾಟರ್ ಬಿದ್ದರೂ ಸಹ ನಾವು ಆರಾಮಾಗಿ ಫೋನ್ನ ಯೂಸ್ ಮಾಡ್ಬೋದು ಈ ಡಿಸ್ಪ್ಲೇನ ಅಂತ ಕೂಡ ಹೇಳಲಾಗ್ತಾ ಇದೆ. ಸೊ ಡಿಸ್ಪ್ಲೇ ಚೆನ್ನಾಗಿದೆ, ಪರವಾಗಿಲ್ಲ. ಈ ಪ್ರೈಸ್ ರೇಂಜಿಗೆ ಒಂದು ಒಳ್ಳೆ ಡಿಸ್ಪ್ಲೇ ಅಂತೀನಿ. ಇನ್ನು ವೇರಿಯಂಟ್ಗಳ ಬಗ್ಗೆ ಮಾತನಾಡಬೇಕು ಅಂತ ಅಂದರೆ ನಂಗನಿಸ್ದಂಗೆ ಇದು 3 ವೇರಿಯಂಟಲ್ಲಿ ಲಾಂಚ್ ಆಗುತ್ತೆ. 8 GB ರ್ಯಾಮು, 256 GB ಸ್ಟೋರೇಜು, ಮಿನಿಮಮ್ 256 GB, 12 GB ರ್ಯಾಮ್ ವೇರಿಯಂಟ್ ಕೂಡ ಸಿಗುತ್ತೆ. ಮ್ಯಾಕ್ಸಿಮಮ್ 512 GB ಸ್ಟೋರೇಜ್ ಕೂಡ ನಿಮಗೆ ಸಿಗ್ತಾ ಇರುವಂಥದ್ದು. ಇದರಲ್ಲಿರುವಂಥ ರ್ಯಾಮ್ ಟೈಪು ಮತ್ತು ಸ್ಟೋರೇಜ್ ಟೈಪ್ ಎಲ್ಲೂ ಕೂಡ ಸ್ಪೆಸಿಫೈ ಮಾಡಿಲ್ಲ ಅವರು. ನಾನು ಸ್ಟೋರೇಜ್ ಟೈಪನ್ನು ಚೆಕ್ ಮಾಡ್ದಂಗೆ, ಸ್ಪೀಡ್ ಟೆಸ್ಟನ್ನು ಮಾಡ್ದಂಗೆ UFS 2.2 ಇರಬಹುದು ಅಂತ ಅನ್ನಿಸ್ತಾ ಇದೆ. UFS 3.1 ಫಾಸ್ಟಾಗಿ ರೀಡು ರೈಟ್ ಆಗ್ತಿಲ್ಲ. ಈ ಕಾರಣದಿಂದ ನಾನು ಅಸಂಪ್ಷನ್ ಮಾಡ್ಕೋತಾ ಇದ್ದೀನಿ ಇದು UFS 2.2 ಇರಬಹುದು ಅಂತ. ಇನ್ನು ರ್ಯಾಮ್ ಟೈಪ್ ಬಂದ್ಬಿಟ್ಟು LPDDR4X ರ್ಯಾಮ್ ಇರಬಹುದಾ ಅಂತ ಎಲ್ಲೋ ಒಂದು ಕಡೆ ಅನ್ನಿಸ್ತಾ ಇದೆ. LPDDR5 ಅಲ್ಲ ಅಂತ ಅನ್ನಿಸ್ತಾ ಇದೆ. ಒಟ್ಟಿಗೆ ಯಾವುದು ಕ್ಲಾರಿಫಿಕೇಶನ್ ಇಲ್ಲ. ಬಟ್
ಮ್ಯಾಟ್ರ್ ಆಗಲ್ಲ ತುಂಬ ಜನಕ್ಕೆ. ಬಟ್ ಸ್ಟಿಲ್ UFS 2.2 ಈ ಬೆಲೆಗೆ ತುಂಬ ಕಡಿಮೆ ಆಯಿತು. UFS 3.1 ಅಟ್ಲೀಸ್ಟ್ ಕೊಡಬೇಕಾಗಿತ್ತು. ರೀಡ್ ರೈಟ್ ಸ್ಪೀಡ್ ನನಗೆ ತುಂಬ ಕಡಿಮೆ ಅನ್ನಿಸ್ತು. ಏನಪ್ಪ ಏನಕ್ಕೆ ಇಷ್ಟು ಕಡಿಮೆ ಕೊಟ್ಟರು ಅಂತ ಗೊತ್ತಿಲ್ಲ ಈ ಪರ್ಟಿಕ್ಯುಲರ್ ಪ್ರೈಸ್ ರೇಂಜಲ್ಲಿ. ಇನ್ನು ಪರ್ಫಾರ್ಮೆನ್ಸ್ ಬಗ್ಗೆ ಮಾತನಾಡಬೇಕು ಅಂತ ಅಂದರೆ ಈ ಒಂದು ಸ್ಮಾರ್ಟ್ಫೋನಲ್ಲಿ ಸ್ನ್ಯಾಪ್ಡ್ರ್ಯಾಗನ್ 7S Gen 2 ಪ್ರೊಸೆಸರ್ ಇದೆ. ಈ ಬೆಲೆಗೆ ತುಂಬ ಕಡಿಮೆ ಪವರನ್ನು ಹೊಂದಿರುವಂಥ ಪ್ರೊಸೆಸರ್, 30,000 ರೂಪಾಯಿಗೆ ಇದಕ್ಕಿಂತ ಡಬಲ್ ಪವರನ್ನು ಹೊಂದಿರುವಂಥ ಪ್ರೊಸೆಸರ್ಗಳು ಇತ್ತೀಚೆಗೆ ಬರೋಕ್ಕೆ ಶುರುವಾಗಿದೆ. ಫಾರ್ ಎಕ್ಸಾಂಪಲ್ ಸ್ನ್ಯಾಪ್ಡ್ರ್ಯಾಗನ್ 8+ Gen 3 ಹೆವಿ ಪವರ್ಫುಲ್ ಆಗಿದೆ. ಅದು ಹೆವಿ ಪವರ್ಫುಲ್ ಆಗಿದೆ. ನಾವು ಈ ಫೋನಲ್ಲಿ ಅಂತದ್ದು ಬೆಂಚ್ ಮಾರ್ಕನ್ನು ಚೆಕ್ ಮಾಡಿದಂಗೆ ಸುಮಾರು 6,80,000 ರೇಟಿಂಗನ್ನು ಕೊಡ್ತಾ ಇದೆ. ಇದು ಈ ಬೆಲೆಗೆ ಸ್ವಲ್ಪ ಕಡಿಮೆನೆ. ಈ ಒಂದು ಬೆಂಚ್ ಮಾರ್ಕ್ ಮಾಡೋ ಟೈಮಲ್ಲಿ ನಾವು ಟೆಂಪ್ರೇಚರ್ ವೇರಿಯೇಷನ್ ಮತ್ತು ಬ್ಯಾಟ್ರಿ ಡ್ರೈನ್ನ ಕೂಡ ಚೆಕ್ ಮಾಡಿದ್ವು. ಸೊ ನಾವು ಈ ಒಂದು ಬೆಂಚ್ ಮಾರ್ಕ್ ಮಾಡೋ ಟೈಮಲ್ಲಿ ಕ್ಲೋಸ್ ಟು 5-6% ಬ್ಯಾಟ್ರಿ ಡ್ರೈನ್ ಆಯಿತು. ಇದು ನಾರ್ಮಲ್ಲು. ಟೆಂಪ್ರೇಚರ್ ವೇರಿಯೇಷನ್ ಬಂದ್ಬಿಟ್ಟು ಅಷ್ಟೊಂದು ಆಗಲಿಲ್ಲ, ಒಂದು 8 ಡಿಗ್ರಿ ವೇರಿಯೇಷನ್ ಆಯಿತು. ಮ್ಯಾಕ್ಸಿಮಮ್ ನಮಗೆ 42-43 ಡಿಗ್ರಿ ಸೆಲ್ಸಿಯಸ್ ಟೆಂಪ್ರೇಚರ್ ನೋಡೋಕ್ಕೆ ಸಿಕ್ತು ಈ ಫೋನಲ್ಲಿ. ಸೊ ಈ ಫೋನ್ ಅಷ್ಟೊಂದು ಹೀಟ್ ಆಗುತ್ತೆ ಅಂತ ನಮಗೆ ಅನ್ನಿಸ್ತಾ ಇಲ್ಲ. ಜೊತೆಗೆ ಇದರಲ್ಲಿ 3D ವೇಪರ್ ಕೂಲಿಂಗ್ ಸಿಸ್ಟಮನ್ನು ಹಾಕಿದ್ದಾರೆ. 9 ಲೇಯರ್ ಕೂಲಿಂಗ್ ಸಿಸ್ಟಮ್ ಅಂತ ಇದು. ಸೊ ಹೀಟ್ ಡೆಸಿಪೇಷನ್ ಎಲ್ಲ ತುಂಬ ಚೆನ್ನಾಗಾಗುತ್ತೆ ಅಂತ ಅಂತಾರೆ. ಗೇಮಿಂಗ್ ಟೈಮಲ್ಲಿ ನಿಮಗೆ ಇದು ಸ್ವಲ್ಪ ಯೂಸ್ ಆಗುತ್ತೆ. ಇನ್ನು ಇದರಲ್ಲಿ ನಾವು ಗೇಮಿಂಗ್ ಟೆಸ್ಟನ್ನು ಸಹ ಮಾಡೋದು. BGMI ನಾವು ಟೆಸ್ಟ್ ಮಾಡ್ದಂಗೆ ಸ್ಮೂತ್ ಪ್ಲಸ್ ಎಕ್ಸ್ಟ್ರೀಮ್ ಗ್ರಾಫಿಕ್ ತನಕ ಹೋಗುತ್ತೆ. ಇದರಲ್ಲಿ ಒಂದು ಲೆವೆಲ್ಗೆ ಸ್ಮೂತ್ ಎಕ್ಸ್ಪೀರಿಯನ್ಸ್ ನಮಗೆ ಸಿಗುತ್ತೆ. ಇನ್ನೊಂದು ಅಲ್ಟ್ರಾ ಪ್ಲಸ್ HDR ತನಕ ಗ್ರಾಫಿಕ್ ಹೋಗುತ್ತೆ. ಸೊ ಇದರಲ್ಲಿ ನಿಮಗೆ ಕೆಲವೊಂದು ಕಡೆ ಲ್ಯಾಗಿ ಫೀಲ್ ಆಗಬಹುದು, ಆಯಿತಾ. ಈ ಬೆಲೆಗೆ ನಿಮ್ಗೆ ಇದಕ್ಕಿಂತ ಪವರ್ಫುಲ್ ಆಗಿರುವಂಥ ಪ್ರೊಸೆಸರ್ ಸಿಗುತ್ತೆ. ಸೊ ಇದನ್ನು ತಲೆಯಿಟ್ಕೊಳ್ಳಿ. ನನಗನ್ನಿಸ್ದಂಗೆ ರಿಯಲ್ಮಿನವರು ಈ ಫೋನಲ್ಲಿ ಪರ್ಫಾರ್ಮೆನ್ಸ್ಗಿಂತ ಜಾಸ್ತಿ ಲುಕ್ಕು ಮತ್ತು ಕ್ಯಾಮರಾಗೆ ಜಾಸ್ತಿ ಕಾನ್ಸಂಟ್ರೇಟ್ ಮಾಡಿದ್ದಾರೆ ಅಂತ ಅನ್ನಿಸ್ತಾ ಇದೆ. ಇನ್ನು ಡೈರೆಕ್ಟಾಗಿ ಈ ಫೋನ್ನ ಕ್ಯಾಮ್ರಾ ಬಗ್ಗೆ ಮಾತನಾಡಬೇಕು ಅಂದರೆ ಈ ಫೋನಲ್ಲಿ ರಿಯರಲ್ಲಿ ಟ್ರಿಪಲ್ ಕ್ಯಾಮ್ರಾ ಇದೆ. ಇದೇನೋ AI ಪವರ್ಡ್ ಕ್ಯಾಮ್ರಾ ಅಂತೆ. ಸೊ ಫಸ್ಟ್ ಟೈಮು ರಿಯಲ್ಮಿನವರು ಈ ಸೀರೀಸ್ನಲ್ಲಿ ಕ್ಯಾಮ್ರಾಗೆ ಮಾತ್ರ AI ಇಂಟಿಗ್ರೇಟ್ ಮಾಡಿದ್ದಾರೆ. ಅದು ಬಿಟ್ಟು ಬೇರೆ AI ಫೀಚರ್ಗಳು ಅಷ್ಟಾಗಿ ಫೋನಿಲ್ಲ. ಬರೀ ಕ್ಯಾಮ್ರಾದಲ್ಲಿ ಮಾತ್ರ ನಮಗೆ AI ಸಿಗ್ತಾ ಇದೆ. ಇದಕ್ಕೆ ಹೈಪರ್ ಇಮೇಜ್ ಪ್ಲಸ್ ಅಂತ ಒಂದು ಬ್ರ್ಯಾಂಡಿಂಗನ್ನು ಕೊಟ್ಟಿದ್ದಾರೆ. ನೀವು ಫೋಟೋ ಕ್ಲಿಕ್ ಮಾಡಿದ್ರೆ ರೈಟ್ ಸೈಡ್ ಬಾಟಮ್ ರೈಟಲ್ಲಿ ಲೋಗೋ ಬರುತ್ತಲ್ವಾ, ವಾಟರ್ ಮಾರ್ಕು, ಅದಕ್ಕೂ ಕೂಡ ಈ ಹೈಪರ್ ಇಮೇಜ್ ಪ್ಲಸ್ ಅಂತ ಹಾಕಿದ್ದಾರೆ. ಅಂದರೆ AI ಮುಖಾಂತರ ತುಂಬ ಜಾಸ್ತಿ ಎನಾನ್ಸನ್ನು ಮಾಡುತ್ತೆ. ನಾನು ಚೆಕ್ ಮಾಡಿದಾಗ ಲಿಟ್ರಲಿ ತುಂಬ ಹೊತ್ತು ತೊಗೊಳುತ್ತೆ ಫೋಟೋ ಎನಾನ್ಸ್ ಮಾಡಿದಾಗ. ಸ್ಟಾರ್ಟಿಂಗ್ ನೋಡಿದಾಗ ಏನಿದು ಬ್ಲರ್ರಿ ಇದೆಯಲ್ಲ ಅಂತ ಅನಿಸುತ್ತೆ. ಅದು ಪ್ರೋಸೆಸ್ ಮಾಡಾದಮೇಲೆ ಒಂದು ಒಳ್ಳೆಯ ಔಟ್ಪುಟ್ ನಮಗೆ ಈ ಒಂದು ಫೋನಲ್ಲಿ ಫೋಟೋಸ್ಗಳು ಸಿಗ್ತದೆ. ಈ ಮೇನ್ ಸೆನ್ಸಾರು 50 ಮೆಗಾಪಿಕ್ಸೆಲಿಂದು ಸೋನಿ LYT701 ಸೆನ್ಸಾರು. ಇದು ಈ ಸೆನ್ಸಾರ್ ಹೊಂದಿರುವಂಥ ಫಸ್ಟ್ ಸ್ಮಾರ್ಟ್ಫೋನ್ ಅಂತೆ. ಇದು ಆಪ್ಟಿಕಲ್ ಇಮೇಜ್ ಸ್ಟೆಬಿಲೈಷನ್ ಹೊಂದಿರುವಂಥ ಸೆನ್ಸಾರು, f1.8 ಅಪರ್ಚರು. ಇದು ತೆಗೆಯುವಂಥ ಫೋಟೋ ಡೇ ಲೈಟ್ ಮತ್ತು ಇಂಡೋರ್ನಲ್ಲೂ ಒಂದು ಒಳ್ಳೆಯ ಫೋಟೋ ಸ್ಯಾಂಪಲ್ ನಮಗೆ ಸಿಗುತ್ತೆ ಅಂತ ಅನ್ನಿಸ್ತು. ತುಂಬ ಕ್ರಿಸ್ಪ್ ಆಗಿದೆ ಅಂತ ಅನ್ನಿಸ್ತು. ಹೆವಿ ಪ್ರೋಸೆಸ್ ಮಾಡುತ್ತೆ ಮಾತ್ರ ಈ ಒಂದು ಸ್ಮಾರ್ಟ್ಫೋನು. ಇದರ ಜೊತೆಗೆ ಇನ್ನೊಂದು ಪೆರಿಸ್ಕೋಪಿಕ್ ಟೆಲಿಫೋಟೋ ಲೆನ್ಸನ್ನು ಕೊಟ್ಟಿದ್ದಾರೆ. ಒಂದು ಒಳ್ಳೆ ವಿಷಯ. ಈ ಪ್ರೈಸ್ ರೇಂಜಿಗೆ ಪೆರಿಸ್ಕೋಪಿಕ್ ಲೆನ್ಸನ್ನು ಕೊಟ್ಟಿರುವಂಥದ್ದು ಯುನೀಕ್ ಅಂತಲೇ ಅನ್ಬೋದು. 3x ಆಪ್ಟಿಕಲ್ ಝೂಮ್ನ ಮಾಡುತ್ತೆ. ಇದು ಕೂಡ ಆಪ್ಟಿಕಲ್ ಇಮೇಜ್ ಸ್ಟೆಬಿಲೈಷನ್ನ ಹೊಂದಿರುವಂಥದ್ದು. ಇದು ಸೋನಿ LYT600 ಸೆನ್ಸಾರ್. ಇದು ಕೂಡ ಒಂದು ಒಳ್ಳೆಯ ಸೆನ್ಸಾರೇ. ಇದು ಪೋರ್ಟ್ರೇಟ್ ಶಾರ್ಟ್ಸನ್ನು ತುಂಬ ಚೆನ್ನಾಗಿ ತೆಗೆಯುತ್ತೆ. ಒಂದು ಒಳ್ಳೆಯ ಸೆನ್ಸಾರ್ ಆಗಿರೋದ್ರಿಂದ ಒಳ್ಳೆ ಬೊಕೆ ಎಫೆಕ್ಟ್ ನಮಗೆ ಬರುತ್ತೆ. ಸೊ ಚೆನ್ನಾಗಿದೆ. ಈ ಒಂದು ಸೆನ್ಸಾರ್ ಕೂಡ ಚೆನ್ನಾಗಿದೆ ಅನ್ನಿಸ್ತು. ಇನ್ನೊಂದು ಅಲ್ಟ್ರಾ ವೈಡ್ ಆ್ಯಂಗಲ್ ಲೆನ್ಸ್ ಇದೆ. ಬರೀ 8 ಮೆಗಾಪಿಕ್ಸೆಲಿಂದ ಅಲ್ಟ್ರಾ ವೈಡ್ ಆ್ಯಂಗಲ್ ಲೆನ್ಸ್ ಕೊಟ್ಟಿದ್ದಾರೆ. ಯಾಕೆ ಇದನ್ನು ಕಡಿಮೆ ಮಾಡಿದ್ರು ಅಂತ ಗೊತ್ತಿಲ್ಲ. ಅಟ್ಲೀಸ್ಟ್ ಒಂದು 12 MP ಕೊಡಬೇಕಾಗಿತ್ತು. ಕ್ಲಾರಿಟಿ ಓಕೆ, ವೈಡ್ ಆಗಿದೆ. ಆ ಸ್ಯಾಂಪಲ್ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಓವರಾಲ್ ಕ್ಯಾಮ್ರಾ ಚೆನ್ನಾಗಿದೆ, ಒಪ್ಕೋತೀನಿ. ಈ ಫೋನಲ್ಲಿ ಪ್ರೈಸ್ ರೇಂಜಿಗೆ ಕ್ಯಾಮ್ರಾ ಚೆನ್ನಾಗಿದೆ. ಏನೋ ನೆಕ್ಸ್ಟ್ ಲೆವೆಲ್ ಗುರು, ನಿನ್ಗೇನೋ ₹1,00,000 ಫೋನ್ ಲೆವೆಲಿಗೆ ತೆಗಿತಾ ಇದೆ ಅಂತ ಮಾತ್ರ ಅನ್ನಲ್ಲ. ಈ ಬೆಲೆಗೆ ಚೆನ್ನಾಗಿದೆ ಒಟ್ಟಿಗೆ, ಆಯಿತಾ. ಸೊ ಆ ಸ್ಯಾಂಪಲ್ ನೋಡ್ಕೊಂಡು ನೀವೇ ಜಡ್ಜ್ ಮಾಡಬಹುದು. ಇದರಲ್ಲಿ ಆಗಲೇ ಹೇಳ್ದಂಗೆ AI ಹೆವಿ ಏನೇನೋ ಲಿಟ್ರಲಿ ಹೆಸರುಗಳು ನೋಡಿದ್ರೆ ತಲೆ ಕೆಟ್ಟೋಗ್ಬಿಡುತ್ತೆ. AI ಹೈಪರ್ ರಾ ಆಲ್ಗರಿದಮ್ ಅಂತೆ, AI ಪೋರ್ಟ್ರೇಟ್ ಆಲ್ಗರಿದಮ್ ಅಂತೆ. ಪೋರ್ಟ್ರೇಟ್ ಮೋಡ್ಗೆ ಹೋದರೆ ಅದು ಪ್ರೊಸೆಸ್ ಮಾಡೋದನ್ನೇ ಆಲ್ಗರಿದಮ್ ಅದು ಅಂತ ಫುಲ್ಲು ಏನೋ ಯುನೀಕ್ ಆಗಿರೋ ವರ್ಡ್ಸ್ಗಳನ್ನ ಹಾಕಿಟ್ಬಿಡ್ತಾರೆ. AI ಅಲ್ಟ್ರಾ ಕ್ಲಾರಿಟಿ, AI ಸ್ಮಾರ್ಟ್ ರಿಮೂವಲ್ಲು, AI ಗ್ರೂಪ್ ಫೋಟೋ ಅಂತೆ, AI ಆಡಿಯೋ ಝೂಮ್ ಅಂತೆ. ಸೊ ಈ ರೀತಿ ಕೆಲವೊಂದು AI ಇಂಟಿಗ್ರೇಷನ್ನ ಮಾಡಿದ್ದಾರೆ. ಸೊ ನೀವು ಗ್ರೂಪ್ ಫೋಟೋ ಎಲ್ಲ ತೆಗೆದಾಗ ಎಲ್ಲರದ್ದು ಫೋಕಸ್ ಆಗಿ ಚೆನ್ನಾಗಿ ಬರೋ ರೀತಿ ನಿಮ್ಗೆ ಔಟ್ಪುಟ್ಟನ್ನು ಕೊಡೋದು. ಅದೆಲ್ಲ ಪ್ರೋಸೆಸ್ ಮಾಡುತ್ತೆ. ಏನೋ ಪೋಸ್ಟ್ ಪ್ರೋಸೆಸ್ ಕ್ಲಿಕ್ ಆದಮೇಲೆ
ಫೋನು ಪ್ರೋಸೆಸ್ ಮಾಡಿ ನಿಮಗೆ ಔಟ್ಪುಟ್ಟನ್ನು ಕೊಡುತ್ತೆ. ಒಟ್ಟಿಗೆ ಚೆನ್ನಾಗಿದೆ. ಫೋಟೋ ಸ್ಯಾಂಪಲ್ಸ್ ತೋರಿಸ್ತಾ ಇದ್ದೀನಿ. ಫ್ರಂಟ್ ಕ್ಯಾಮ್ರಾ 32 MP ಫ್ರಂಟ್ ಕ್ಯಾಮ್ರಾ, ಇದು ಕೂಡ ಪರವಾಗಿಲ್ಲ ಅಂತೀನಿ. ಕ್ಲಾರಿಟಿ ಚೆನ್ನಾಗಿದೆ. ತುಂಬ ಕ್ಲಿಯರಾಗಿ ನೀವು ಫೇಸ್ ಕಾಣೋ ರೀತಿ ಬೇಕಾದರೂ ನೀವು ಮಾಡಿಕೊಂಡು ಫೋಟೋನ ತಕ್ಕೋಬೋದು. ಪರವಾಗಿಲ್ಲ, ಫ್ರಂಟ್ ಕ್ಯಾಮ್ರಾ ಚೆನ್ನಾಗಿದೆ. ಇನ್ನು ವಿಡಿಯೋಗ್ರಫಿ ಫ್ರಂಟು ಮತ್ತು ಬ್ಯಾಕ್ ಎರಡೂ ಸಹ 4K 30 FPS ವಿಡಿಯೋ ರೆಕಾರ್ಡ್ ಮಾಡುತ್ತೆ. ವಿಡಿಯೋ ಕ್ಲಾರಿಟಿ ಆ್ಯಕ್ಚುಲಿ ಚೆನ್ನಾಗಿದೆ ಅನ್ನಿಸ್ತು. ಆ ಸ್ಯಾಂಪಲ್ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಒಂದು ಒಳ್ಳೆಯ ವಿಷಯ. ಓವರಾಲ್ ಕ್ಯಾಮ್ರಾ ಚೆನ್ನಾಗಿದೆ, ಪರವಾಗಿಲ್ಲ. ಈ ಬೆಲೆಗೆ ಒಂದು ಒಳ್ಳೆ ಕ್ಯಾಮ್ರಾ ಫೋನ್ ಆಗಬಹುದು. ಇನ್ನು ಸೆಕ್ಯೂರಿಟಿಗೆ ಬಂತು ಅಂದರೆ ಇನ್ ಡಿಸ್ಪ್ಲೇ ಫಿಂಗರ್ ಪ್ರಿಂಟ್ ಸೆನ್ಸಾರು, ಆಪ್ಟಿಕಲ್ ಇನ್ ಡಿಸ್ಪ್ಲೇ ಫಿಂಗರ್ ಪ್ರಿಂಟ್ ಸೆನ್ಸಾರು, ಫೇಸ್ ಅನ್ಲಾಕ್ ಸಹ ಇದೆ ಮತ್ತು ವೈಡ್ ವೈನ್ L1 ಸೆಕ್ಯೂರಿಟಿ ಸಹ ನಮಗೆ ಸಿಗ್ತಾ ಇದೆ. ಸೊ ನೆಟ್ಫ್ಲಿಕ್ಸ್ ಪ್ರೈಮಲ್ಲಿ HD ಕಂಟೆಂಟನ್ನು ನೀವು ಪ್ಲೇ ಮಾಡ್ಬೋದು. ಇನ್ನು ಬ್ಯಾಟ್ರಿಗೆ ಬಂತು ಅಂದರೆ 5200 mAh ಕೆಪಾಸಿಟಿ ಬ್ಯಾಟ್ರಿ, ಸ್ಟ್ಯಾಂಡರ್ಡ್ಗಿಂತ ಸ್ವಲ್ಪ ಜಾಸ್ತಿ, ಮತ್ತು ಬಾಕ್ಸ್ ಒಳಗೆ 80 ವ್ಯಾಟ್ನ ಸೂಪರ್ ಊಕ್ ಚಾರ್ಜರ್ನ ಕೊಟ್ಟಿದ್ದಾರೆ. ಒಂದು ಒಳ್ಳೆಯ ವಿಷಯ. ತುಂಬ ಫಾಸ್ಟಾಗಿ ಫೋನ್ನ ಚಾರ್ಜ್ ಮಾಡುತ್ತೆ. ಫುಲ್ ಚಾರ್ಜ್ ಆಗೋದಕ್ಕೆ ಕ್ಲೋಸ್ ಟು ಒಂದು 50 ನಿಮಿಷ ತೊಗೊಳುತ್ತೆ. 50 ನಿಮಿಷ ಅಂದರೆ ಅಂಥ ಹೆವಿ ಫಾಸ್ಟ್ ಚಾರ್ಜ್ ಅನ್ನಂಗಿಲ್ಲ, ಬಟ್ ಒಳ್ಳೆಯದೇ. ತುಂಬ ಫಾಸ್ಟಾಗಿ ಚಾರ್ಜ್ ಮಾಡಿದ್ರೆ ಬ್ಯಾಟ್ರಿ ತುಂಬ ಬೇಗ ಹಾಳಾಗುತ್ತೆ ಅಂತಾರೆ, ಆಯಿತಾ, ಸ್ಟಡಿ ಪ್ರಕಾರ. ಇರಲಿ, ನಿಧಾನಕ್ಕೆ ಚಾರ್ಜ್ ಮಾಡಲಿ. ಒಟ್ಟಿಗೆ ಫಾಸ್ಟ್ ಚಾರ್ಜರ್ ಕೊಟ್ಟಿದ್ದಾರೆ. ನಂಗೆ ಅನ್ನಿಸ್ತಂಗೆ ಈ ಫಾಸ್ಟ್ ಚಾರ್ಜರು ಮೊದಲ ಒಂದು 70-80% ತನಕ ತುಂಬ ಫಾಸ್ಟಾಗಿ ಆಗುತ್ತೆ. 80% ಆದಮೇಲೆ ಸ್ವಲ್ಪ ಸ್ಲೋ ಆಗೋ ಕಾರಣ ಜಾಸ್ತಿ ಟೈಮ್ ತೊಗೋತಾ ಇದೆ ಅಂತ ಅನಿಸುತ್ತೆ. ಮತ್ತು ಈ ಒಂದು ಬ್ಯಾಟ್ರಿ ಏನೋ 1600 ಸೈಕಲ್ಸ್ ತನಕ ಬಾಳಿಕೆ ಬರುತ್ತೆ ಅಂತ ಅಂದಿದ್ದಾರೆ, ಆಯಿತಾ. 80% ಹೆಲ್ತನ್ನು ರಿಟೈನ್ ಮಾಡ್ಕೊಂಡಿರುತ್ತೆ ಈವನ್ ಆಫ್ಟರ್ 1600 ಚಾರ್ಜಿಂಗ್ ಸೈಕಲ್. ಸೊ ನಾವು ಜಾಸ್ತಿ ದಿನ ಬ್ಯಾಟ್ರಿ ಬರೋದನ್ನು ನಾವು ಎಕ್ಸ್ಪೆಕ್ಟ್ ಮಾಡ್ಬೋದು ನಂಗೆ ಅನ್ನಿಸ್ತಂಗೆ. ಇನ್ನು OS-ಗೆ ಬಂತು ಅಂದರೆ ಆ್ಯಂಡ್ರಾಯ್ಡ್ 14 ಬೇಸ್ ಮೇಲೆ ರನ್ ಆಗ್ತಿರುವಂಥ ರಿಯಲ್ಮಿ UI. ಇದೊಂಥರ ಸ್ಟಾಕ್ ಆ್ಯಂಡ್ರಾಯ್ಡು ಅಲ್ಲ, ಥೀಮು ಅಲ್ಲ, ಬೇಜಾನ್ ಬೇಡದಿರೋಂಥ ಅಪ್ಲಿಕೇಶನ್ಗಳಿದೆ. ಅದ್ರಲ್ಲಿ ಕೆಲವೊಂದು ಅನ್ಇನ್ಸ್ಟಾಲ್ ಮಾಡ್ಕೊಬೋದು. ಸ್ಮೂತಾಗಿದೆ, ಆಪ್ಟಿಮೈಸ್ ಚೆನ್ನಾಗಿ ಮಾಡಿದ್ದಾರೆ. ಮತ್ತು ರಿಯಲ್ಮಿನವ್ರು ಕನ್ಫರ್ಮ್ ಮಾಡಿರೋ ಪ್ರಕಾರ ಈ ಫೋನ್ಗೆ 2 ವರ್ಷಗಳ OS ಅಪ್ಡೇಟನ್ನು ಕೊಡ್ತಾರಂತೆ, 3 ವರ್ಷಗಳ ಸೆಕ್ಯೂರಿಟಿ ಪ್ಯಾಚನ್ನು ಕೊಡ್ತಾರಂತೆ. ಓಕೆ, ಬೇರೆ ಬ್ರ್ಯಾಂಡ್ಗಳೆಲ್ಲ ಲಿಟ್ರಲಿ 15,000 ರೂಪಾಯಿಗೆಲ್ಲ 4 ವರ್ಷ ಕೊಡ್ತೀವಿ ಅಂತ ಪ್ರಾಮಿಸ್ ಮಾಡಿದ್ದಾರೆ. ಇವರು 32,000 ರೂಪಾಯಿಗೆ ಬರೀ 2 ವರ್ಷ ಅಂದರೆ ಸ್ವಲ್ಪ ಕಡಿಮೆನೇ ಅಂತ ನನ್ನ ಒಂದು ಅಭಿಪ್ರಾಯ. ನೋಡಿ, ಯೋಚನೆ ಮಾಡಿ. ಇನ್ನು ಈ ಫೋನಲ್ಲಿ ನಮಗೆ ಸ್ಟೀರಿಯೋ ಸ್ಪೀಕರ್ ಸಿಗ್ತಾ ಇದೆ. ಐರಸ್ ಸಪೋರ್ಟ್ ಇದೆ. ಸೊ ಸ್ಪೀಕರ್ಲು ಕೂಡ TV ಸರ್ಟಿಫಿಕೇಷನ್ ಕೂಡ ಮಾಡಿಸಿದ್ದಾರೆ ಸ್ಪೀಕರಿಗೆ. ಬಾಟಮ್ ಫೈರಿಂಗ್ ಒಂದು ಮತ್ತು ಮೇಲ್ಗಡೆ ಇನ್ನೊಂದು. ಸೊ ಎರಡು ಕೂಡ ಸ್ಟೀರಿಯೋ ರೀತಿ ಕೆಲಸವನ್ನು ಮಾಡುತ್ತೆ. ಜೋರ ಕೇಳುತ್ತೆ, ಕ್ಲಾರಿಟಿ ಕೂಡ ತುಂಬ ಚೆನ್ನಾಗಿದೆ ಅನ್ನಿಸ್ತು. ಇನ್ನು ಕನೆಕ್ಟಿವಿಟಿ ಡ್ಯುಯಲ್ ಬ್ಯಾಂಡ್ ಜೊತೆಗೆ Wi-Fi 6 ಕೂಡ ನಮಗೆ ಸಿಗ್ತಾ ಇದೆ. ಬ್ಲೂಟೂತ್ 5.2 ಸಹ ಕೊಟ್ಟಿದ್ದಾರೆ ಮತ್ತು 9 5G ಬ್ಯಾಂಡ್ಗಳು ನಮಗೆ ಈ ಫೋನಲ್ಲಿ ಸಿಗ್ತಾ ಇದೆ. ಸೊ ಯಾವುದೇ NFC ನಮಗೆ ಸಿಕ್ಕಿಲ್ಲ. ಅವಶ್ಯಕತೆ ಇರುವಂಥ ಬೇಸಿಕ್ ಸೆನ್ಸರ್ಸನ್ನು ಕೂಡ ಆ್ಯಡ್ ಮಾಡಿದ್ದಾರೆ. ಸೊ ಇದಿಷ್ಟು ಈ ಫೋನಿಂದು ಕೆಲವೊಂದು ಮೈನ್ ಫೀಚರ್ಸ್. ನೀವು ಹಾಗಾದರೆ ಕೇಳ್ಬೋದು, ಈ ಫೋನ್ನ ಈ ಒಂದು ಪರ್ಟಿಕ್ಯುಲರ್ ಪ್ರೈಸ್ ಅಂತಲ್ಲಿ ಪರ್ಚೇಸ್ ಮಾಡ್ಬೋದಾ ಅಂತ. ನಾನಂತೀನಿ ಇತ್ತೀಚೆಗೆ ಈ ಒಂದು ಪರ್ಟಿಕ್ಯುಲರ್ ಪ್ರೈಸ್ ರೇಂಜಲ್ಲಿ 30,000 ರೂಪಾಯಿಗೆ ಇದಕ್ಕಿಂತ ಚೆನ್ನಾಗಿರುವಂಥ ಫೋನ್ಗಳು ನಿಮಗೆ ಆರಾಮಾಗಿ ಸಿಗ್ತಾ ಇದೆ. ಸೊ ಈ ಕಾರಣದಿಂದ ಈ ಫೋನು ಒಂದು ಒಳ್ಳೆಯ ಆಪ್ಷನ್ ಆಗುವುದಿಲ್ಲ ಅಂತ ನನ್ನ ಒಂದು ಅಭಿಪ್ರಾಯ. ಸೊ ಯೋಚನೆ ಮಾಡಿ, ನಿಮ್ಗೆ ಈ ಫೋನಿನ ಲುಕ್ಕು ಕ್ಯಾಮ್ರಾ ಎಲ್ಲ ಇಷ್ಟ ಆಗಿದ್ರೆ ನೀವು ಬೇಕಾದ್ರೆ ತಗೋಬೋದು. ನಾನಂತೂ ಈ ಫೋನ್ನ ಯೋಚನೆ ಮಾಡಿ ತಗೊಳ್ಳಿ ಅಂತೀನಿ, ಆಯಿತಾ. ಸೊ ನನಗೆ ಆಲ್ರೌಂಡಲ್ಲಿ ಇದು ಒಂದು ಪರ್ಫೆಕ್ಟ್ ಅಂತ ಅನ್ನಿಸ್ತದೆ. ಕೆಲವೊಂದು ಹೌದು ಸ್ವಲ್ಪ ಕಡಿಮೆ ಇರಬಹುದು. ಒಟ್ಟಿಗೆ ಫೋನ್ ನೋಡೋಕ್ಕೆ ಚೆನ್ನಾಗಿದೆ, ಡಿಸ್ಪ್ಲೇ ಚೆನ್ನಾಗಿದೆ, ಕ್ಯಾಮ್ರಾ ಚೆನ್ನಾಗಿದೆ, ಪ್ರೋಸರ್ ಒಂದು ಸ್ವಲ್ಪ ಬೆಟರ್ ಇರಬಹುದಿತ್ತು ಅಂತ ನನಗನ್ನಿಸ್ತು. ಸೊ ನಿಮ್ಗೆ ಇದ್ರ ಬಗ್ಗೆ ಅನ್ನಿಸುತ್ತೆ ಕಾಮೆಂಟ್ ಮಾಡಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇದೇ ರೀತಿ ನಮ್ಮ ಬೇರೆ ಬೇರೆ ವಿಡಿಯೋಗಳಿಗೆ ನಮ್ಮ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡ್ಬೋದು. ಸಿಗೋಣ ಮುಂದಿನ ವಿಡಿಯೋದಲ್ಲಿ.